ನಮಸ್ಕಾರ ಸ್ನೇಹಿತರ, ಚಿತ್ರದುರ್ಗದಲ್ಲಿ ಈಗ ಮತ್ತೊಂದು ಬಸ್ ದುರಂತವನ್ನು ನಾವು ಕಾಣ್ತಾ ಇದ್ದೇವೆ. ಹೌದು ಸ್ನೇಹಿತರೆ, ಅದೆಷ್ಟೋ ಜನಗಳು ಈಗ ಸಾವಿಗೀಡಾಗಿದ್ದಾರೆ, ಜೀವಂತ ದಹನ ಆಗಿರುವಂಥದ್ದು. ಈಗ ಹಿಂದೆ ತೆಲಂಗಾಣದಲ್ಲಿ ಕೂಡ ಇದೇ ರೀತಿ ಹೆಚ್ಚು ಕಡಿಮೆ ಘಟನೆ ಕೂಡ ಸಂಭವಿಸಿತ್ತು. ಅದನ್ನು ಇನ್ನೂ ಕೂಡ ದೇಶದಾದಂತಹ ಎಲ್ಲ ಜನರು ಕೂಡ ಇನ್ನೂ ಕೂಡ ಮರೆತಿಲ್ಲ. ಇದರ ಬೆನ್ನೆಲೆಯಲ್ಲಿ ಈಗ ಮತ್ತೊಂದು ಚಿತ್ರದುರ್ಗದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಘಟನೆ ಆಗಿದೆ. ವರ್ಷದ ಎಂಡ್ ಅಂತಾನೆ ಕರಿಬಹುದು. ಇನ್ನೇನು ಈ ವರ್ಷ ಮುಗಿತಾ ಬಂತು ಅನ್ನೋದರಲ್ಲಿ ವರ್ಷದ ಒಳಗಾಗಿನೇ ಈ ದುರಂತ ಪ್ರಾರಂಭವಾಗಿದೆ. ಸೊ ಈ ದುರಂತದಿಂದಾಗಿ ಅನೇಕ ಜನರು ಸ್ಲೀಪರ್ ಬಸ್ಗಳಲ್ಲಿ ಸಂಚಾರ ಮಾಡ್ತಾ ಇರುವಂಥವರು ಭಯಕ್ಕೀಡಾಗಿದ್ದಾರೆ. ಹೌದು, ಭಯ ಅಂತೂ ಉಂಟಾಗಿರುತ್ತೆ. ಅದರಲ್ಲಿ ರಾತ್ರಿ ಪ್ರಯಾಣ ಮಾಡುವವರಿಗೆ ಹೆಚ್ಚಿನ ಭಯ ಉಂಟಾಗ್ಬಿಟ್ಟಿದೆ. ರಾತ್ರಿ ಪ್ರಯಾಣ ಮಾಡ್ತಾ ಇದ್ರು, ಸೊ ನಿದ್ದೆಗೀಡಾಗಿದ್ರು. ನಿದ್ದೆಯ ಸಂದರ್ಭದಲ್ಲಿ ಇಂತಹ ಆಲೋಚನೆಗಳು ಕೂಡ ಬಂದಿರಲಿಕ್ಕಿಲ್ಲ. ಯಾಕಂದರೆ ಯಾವ ಮನುಷ್ಯನಿಗೂ ಕೂಡ ಮುಂದೆ ಇದಾಗುತ್ತೆ ಅಂತ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಎಲ್ಲರೂ ಕೂಡ ನಿದ್ರೆಯಲ್ಲಿದ್ದರು, ಗಾಢ ನಿದ್ರೆಯಲ್ಲಿ. ಇಂತಹ ಸನ್ನಿವೇಶದಲ್ಲಿ ಕಣ್ಣು ಬಿಟ್ಟು ತೆರೆದು ನೋಡಿದ್ದೇ ಆದರೆ ಸುತ್ತಮುತ್ತ ಬಸ್ಗೆ ಎಲ್ಲ ಕಡೆನೂ ಕೂಡ ಬೆಂಕಿ ಹತ್ಕೊಂಡು ಬಿಟ್ಟಿತ್ತು. ಅದನ್ನು ನಾವು ಊಹೆ ಕೂಡ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ದುರಂತ ಹೇಗಾಯಿತು, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ದುರಂತ ಸಂಭವಿಸಿದ್ದು ಚಿತ್ರದುರ್ಗದ ಹಿರಿಯೂರಿನ ಗುರ್ಲತ್ತು ಎನ್ನುವ ಕ್ರಾಸ್ ಬಳಿ ಜನಗುಂಡನ ಹಳ್ಳಿ ಎನ್ನುವಂತಹ ಪ್ರದೇಶದಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಎನ್ನಲಾಗ್ತಾ ಇದೆ. ಹೌದು ಸ್ನೇಹಿತರೆ, ನಿನ್ನೆ ರಾತ್ರಿ 8ರಿಂದ 8:30 ಸುಮಾರು ಗಂಟೆಗೆ ಬೆಂಗಳೂರು ಮೆಜೆಸ್ಟಿಕ್ನಿಂದ ಈ AC ಸ್ಲೀಪರ್ ಬಸ್ಸು ಅಲ್ಲಿಂದ ಹೊರಡತ್ತಂತೆ. ಅಲ್ಲಿಂದ ಹೊರಡ ತಕ್ಷಣ ಸುಮಾರು 29 ಜನ ಪ್ರಯಾಣಿಕರು ಆ ಬಸ್ನಲ್ಲಿ ಇದ್ರಂತೆ. ಜೊತೆಗೆ ಚಾಲಕ ಮತ್ತು ಕ್ಲೀನರ್ ಜೊತೆಗೆ ಸುಮಾರು 31 ಜನರು ಆ ಒಂದು ಬಸ್ನಲ್ಲಿ ಸಂಚಾರ ಮಾಡ್ತಾ ಇದ್ರು. ಸೊ ಇಷ್ಟೊಂದು ಜನ ಇರ್ತಕ್ಕಂತಹ ಸ್ಲೀಪರ್ ಬಸ್ಸು ಅಗದಿ ಆರಾಮವಾಗಿ AC ಇರುವಂಥದ್ದು. ಇಂತಹ ಒಂದು ಸನ್ನಿವೇಶದಲ್ಲಿ ಆರಾಮಾಗಿ ಗಾಢ ನಿದ್ರೆಯಲ್ಲಿ ಇದ್ದರು. ಯಾಕಂದರೆ ರಾತ್ರಿ ಹೊತ್ತು ಪ್ರಯಾಣ, ಹೀಗಾಗಿ ಎಲ್ಲರಿಗೂ ಕೂಡ ನಿದ್ದೆ ಬಂದುಬಿಟ್ಟಿರುತ್ತೆ, ಅದರಲ್ಲಿ AC ಕೂಡ. ಹೀಗಾಗಿ ಯಾರೂ ಕೂಡ ಈ ರೀತಿ ಆಗತ್ತೆ ಅಂತ ಊಹಿಸದೆ ನಿದ್ದೆಯಲ್ಲಿ ಇದ್ದರು. ಈ ದುರಂತ ಸುಮಾರು 2 ಗಂಟೆ, ಹೌದು ರಾತ್ರಿ 2 ಗಂಟೆಗೆ ಸಂಭವಿಸುತ್ತೆ. ಇದ್ದಕ್ಕಿದ್ದಂತೆ ಬಸ್ಗೆ ಬೆಂಕಿ ಹತ್ಕೊಂಡು ಬಿಡುತ್ತೆ. ಒಬ್ಬೊಬ್ಬರಿಗೆ ಬೆಂಕಿ ಹತ್ತಿದ ತಕ್ಷಣವೇ ಅದರದ ಝಳ ಬಡಿಯುತ್ತಲ್ವ, ಸೊ ಬಿಸಿ ಮೂಡುತ್ತಲ್ವ. ಹಾಗಾಗಿ ಅದರಿಂದ ಕೆಲವೊಂದಿಷ್ಟು ಜನ ಎಚ್ಚರ ಆದರೆ, ಇನ್ನು ಕೆಲವೊಂದಿಷ್ಟು ಜನ ಆ ಬೆಂಕಿ ಬಂದು ತಮ್ಮ ದೇಹಕ್ಕೆ ತಗುಲುವವರೆಗೂ ಕೂಡ ಎಚ್ಚರ ಆಗಿಲ್ಲ. ಇನ್ನು ಕೆಲವೊಂದಿಷ್ಟು ಜನರಿಗೆ ಹೊಗೆ ಏನು ಬಸ್ಸಿನಲ್ಲಿ ತುಂಬುತ್ತಲ್ಲ, ಸೊ ತುಂಬಿದ ತಕ್ಷಣವೇ ಎಚ್ಚರ ಆಗತ್ತೆ. ಹೀಗಾಗಿ ಅಲ್ಲೋ ಇಲ್ಲೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಸ್ನೇಹಿತರೆ, ಈ ದುರಂತ ಹೇಗೆ ಸಂಭವಿಸಿತ್ತು ಅಂತ ಹೇಳೋದಾದರೆ, ಇಲ್ಲಿ ಆರಾಮಾಗಿ ಸ್ಲೀಪರ್ ಬಸ್ನಲ್ಲಿ ಎಲ್ಲರೂ ಕೂಡ ಪ್ರಯಾಣ ಮಾಡ್ತಿರ್ತಾರೆ. ಸೊ ಒಂದು ರೇಂಜ್ನಲ್ಲಿ ಬಸ್ಸು ಹೋಗ್ತಾ ಇತ್ತು, ಅಷ್ಟೇನು ಸ್ಪೀಡ್ ಇರಲಿಲ್ಲ, ಒಂದು ನಾರ್ಮಲ್ ಸ್ಪೀಡ್ನಲ್ಲಿ ಬಸ್ ಹೋಗ್ತಾ ಇರುತ್ತೆ. ಇನ್ನು ಆ ಹೈವೇನಲ್ಲಿ ಆ ಕಡೆಯಿಂದ ಬರ್ತಕ್ಕಂತಹ ಒಂದು ಕಂಟೈನರ್ ಟ್ರಕ್ಕು ಅದು ಒಂದು ರೇಂಜ್ನಲ್ಲಿ ಸ್ಪೀಡ್ ಆಗಿರುತ್ತೆ. ಅದು ಕೂಡ ಅಷ್ಟೊಂದು ಸ್ಪೀಡ್ ಆಗಿದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಹಾಗೆ ಬರ್ತಾ ಇತ್ತು. ಚಾಲಕನ ಕಂಟ್ರೋಲ್ ತಪ್ಪುತ್ತೆ. ದಿಢೀರನೆ ಚಾಲಕನ ಕಂಟ್ರೋಲ್ ತಪ್ಪಿದ ತಕ್ಷಣ ಡಿವೈಡರನ್ನು ಹಾರಿ ಡೈರೆಕ್ಟಾಗಿ ಈ ಬಸ್ನ ಏನು ಡೀಸೆಲ್ ಟ್ಯಾಂಕ್ ಇರತ್ತಲ್ವ ಅದಕ್ಕೆ ಹೋಗಿ ಬಂದು ಗುಂತು ಬಿಟ್ಟಿದೆ. ಸೊ ಹೀಗಾಗಿ ಆ ಸ್ಫೋಟ ಅಲ್ಲಿ ಆಗಿರ್ತಕ್ಕಂಥದ್ದು. ಸೊ ನಾವು ನಾರ್ಮಲ್ ಈ ಆಕ್ಸಿಡೆಂಟ್ಗಳನ್ನು ನೋಡಿದಾಗ, ಇಂತಹ ದುರಂತಗಳನ್ನು ಗಮನಿಸಿದಾಗ ಮುಂದಿಂದ ಬಂದು ಯಾರೇ ಡಿಕ್ಕಿ ಹೊಡಿತಾರೆ ಅಥವಾ ಹಿಂದಿಂದ ಬಂದು ಯಾರೇ ಡಿಕ್ಕಿ ಹೊಡಿತಾರೆ ಅಥವಾ ಚಾಲಕನಿಗೆ ಕಾಣಿಸದೆ ಏನಾದರೂ ಹಳ್ಳ ದಂಡೆ ಇರತ್ತಲ್ವ ಅಲ್ಲಿ ಹೋಗಿ ಗುದ್ದಿಸೋದು, ಈ ರೀತಿ ಇರುತ್ತೆ ನಾರ್ಮಲ್ ಆಗಿ. ಆದರೆ ಗ್ರಹಚಾರ ಕೆಟ್ಟಿದ್ದೇ ಆದರೆ ಎಂತಹ ಒಂದು ದುರಂತ ಕೂಡ ಆಗಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿಬಿಟ್ಟಿದೆ. ಡೈರೆಕ್ಟಾಗಿ ಡಿವೈಡರ್ನ ಹಾರಿ ಡೀಸೆಲ್ ಟ್ಯಾಂಕಿಗೆ ಬಂದು ಬಡಿಯೋದಂದರೆ ಇದು ಏನು? ಇಂತಹ ಸನ್ನಿವೇಶ ಎಲ್ಲಾದರೂ ಆಗಿರಬಹುದಾ? ಇಂತಹ ಕ್ವಶನ್ ಕೂಡ ಉಂಟಾಗತ್ತೆ. ಇದೊಂದು ನ್ಯಾಚುರಲ್ ಆಗಿ ಆಗಿರುವಂತಹ ಘಟನೆ. ಸೊ ಈಗ ಸ್ಲೀಪರ್ AC ಈ ಒಂದು ಬಸ್ಗಳು ಅಂತ ನಾವು ನೋಡಿದ್ದೆ ಆದರೆ ನಮಗೇನು ಅನಿಸುತ್ತೆ, ಈಗ ನೋಡಿ ಎಲ್ಲ ಡೋರ್ಗಳು ಲಾಕ್ ಆಗಿರುತ್ತೆ. ಹಾಗಾದರೆ ಈಗ ನಿಮಗೆ ಯಾರು ಸ್ಲೀಪರ್ ಬಸ್ನಲ್ಲಿ ಚಾಲನೆಯನ್ನು ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ, ಕಿಟಕಿಗಳು ಕೂಡ ಆಲ್ಮೋಸ್ಟ್ ಲಾಕ್ ಆಗಿರ್ತವೆ. ಯಾಕಂದರೆ AC ಬಸ್ ಅಂದ ಬಳಿಕ ಲಾಕ್ ಮಾಡಿರ್ತಾರೆ. ಹೀಗಾಗಿ ಅದನ್ನು ಕಿಟಕಿ ಕೂಡ ಬೇಗನೆ ತೆಗಿಲಿಕ್ಕೆ ಕೂಡ ಆಗೋದಿಲ್ಲ. ಇನ್ನು ಡೋರ್ ಲಾಕ್ ಆದ ಕಾರಣಕ್ಕಾಗಿ
ಅಷ್ಟೊಂದು ಜನರಿಗೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಆಲ್ಮೋಸ್ಟ್ ಈಗ ಡ್ರೈವರ್ ಆಗಿರಲಿ, ಕ್ಲೀನರ್ ಆಗಿರಲಿ ತುಂಬಾ ಗಾಯಗೊಂಡಿರುವಂತಹ ಕಾರಣಕ್ಕಾಗಿ ಡ್ರೈವರ್ ಒಂದು ಏನು ಬಾಗಿಲಿರುತ್ತಲ್ವ ಅಲ್ಲಿಂದ ಅವನು ಜಂಪ್ ಹಾಕಿ, ಕ್ಲೀನರ್ ಕೂಡ ಜಂಪ್ ಆಗಿ ಹೊರಗೆ ಬಂದಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರು ಕೂಡ ಮುಂಭಾಗದಲ್ಲಿರ್ತಕ್ಕಂಥವರು ಕೂಡ ಅಲ್ಲಿಂದಾನೇ ಹೊರಗಡೆ ಬಂದಿದ್ದಾರೆ. ಇನ್ನು ಈ ಕಡೆ ಸೈಡ್ ಇದ್ದಂಥವರಿಗೆ ಡೋರ್ ಲಾಕ್ ಆಗಿತ್ತು, ಹಾಗಾಗಿ ಇಲ್ಲಿ ಓಪನ್ ಆಗಿಲ್ಲ. ಎಮರ್ಜೆನ್ಸಿ ಡೋರ್ನಿಂದನೂ ಕೂಡ ಕೆಲವೊಂದಿಷ್ಟು ಜನ ಹಾಗೋ ಹೀಗೋ ಬಂದಿದ್ದಾರೆ. ಇನ್ನು ಕಿಟಕಿಗಳನ್ನು ಕೂಡ ಪುಡಿ ಪುಡಿ ಮಾಡಿ ಅಲ್ಲಿಂದನೂ ಕೂಡ ಕೆಲವೊಂದಿಷ್ಟು ಜನ ಬಂದುಬಿಟ್ಟಿದ್ದಾರೆ ಹೊರಗೆ. ಇನ್ನು ಈ ಡೋರ್ನಿಂದ ಹೊರಗಡೆ ಬರ್ಲಿಕ್ಕೆ ಆಗಲಿಲ್ಲ ನೋಡಿ. ಸೊ ಅಂತಹವರ ಪರಿಸ್ಥಿತಿ ಜೀವಂತ ದಹನ ಆಗಿರ್ತಕ್ಕಂಥದ್ದು. ಹೌದು, ಸತ್ತ ಮೇಲೆ ದಹನ ಆದರೆ ಅದೊಂದು ಬೇರೆ ವಿಷಯ. ಜೀವಂತ ದಹನ ಅಂದರೆ ಇದೇನು? ಸೊ ಇದನ್ನು ಊಹಿಸಲಿಕ್ಕೆ ಕೂಡ ಆಗೋದಿಲ್ಲ. ಬಹಳ ಒಂದು ಕರಾಳ ದಿನ ಅಂದರೂ ಕರ್ನಾಟಕ ರಾಜ್ಯಕ್ಕೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಇನ್ನೊಂದು ಅದೃಷ್ಟನೂ ಕೂಡ ಅಂತ ಅನ್ಬೋದು. ಹೌದು ಸ್ನೇಹಿತರೆ, ಇದೇನು ದುರಂತ ಸಂಭವಿಸುತ್ತಲ್ಲ, ಆ ಬಸ್ ಹಿಂದಗಡೆನೇ ಇನ್ನೊಂದು ಬಸ್ ಇರುತ್ತೆ. ಆ ಬಸ್ನಲ್ಲಿ ಸುಮಾರು 43 ಜನ ಮಕ್ಕಳಿರ್ತಾರೆ. ಅವರು ದಾಂಡೇಲಿಗೆ ಪ್ರವಾಸಕ್ಕಂತ ಹೋಗ್ತಿರ್ತಾರೆ. ಸೊ ಆ ಬಸ್ಸುಗೆ ಏನಾದರೂ ಬಂದು ಈ ಒಂದು ಡಿಕ್ಕಿ ಹೊಡೆದಿದ್ದೆ ಆದರೆ ಕಂಟೈನರು ಯಾವ ರೀತಿಯಾಗಿ ಇನ್ನೂ ಹೆಚ್ಚಿನ ದುರಂತ ಆಗ್ತಾ ಇತ್ತು ಅನ್ನೋದನ್ನು ನಾವು ಊಹಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಶಾಲಾ ಕಾಲೇಜಿನ ಮಕ್ಕಳಿರ್ತಾರೆ. ಆ ಬಸ್ನ ಚಾಲಕನ ಒಂದು ಸ್ವಲ್ಪ ತಲೆ ಓಡಿಸಿರುವಂತಹ ಕಾರಣಕ್ಕಾಗಿ ಅಲ್ಲೇ ಒಂದು ಸ್ವಲ್ಪ ಟರ್ನ್ ಹೊಡೆದು ಕ್ರಾಸ್ ಮಾಡಿ ಅಲ್ಲಿಂದ ಮುಂದೆ ಹೊಡಿತಾನೆ. ಸೊ ಆ ಸಂದರ್ಭದಲ್ಲಿ ಸ್ವಲ್ಪ ಸ್ಪೀಡಾಗಿ ಏನಾದರೂ ಬಸ್ಸುಗಳು ಮುಂದೆ ಹೋಗಿದ್ದೇ ಆದರೆ ಡೈರೆಕ್ಟಾಗಿ ಈ ಬಸ್ಗೆ ಬಂದು ಆ ಕಂಟೈನರ್ ಗುದ್ದುವಂಥದ್ದು. ಅಲ್ಲಿರ್ತಕ್ಕಂತಹ ಮಕ್ಕಳೆಲ್ಲರೂ ಕೂಡ ದಹನ ಆಗೋದ್ರಲ್ಲಿ ಅಚ್ಚರಿ ಏನಿಲ್ಲ. ಸೊ ಈ ಒಂದು ವಿಷಯಗಳನ್ನು ನಾವು ಊಹಿಸಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಅಂತಹ ಪರಿಣಾಮ, ಅಂತಹ ದುರಂತಗಳು ಒಂದು ಹಣೆ ಬರಹ ಅಂತಲೂ ಕೂಡ ಇಲ್ಲಿ ಕರಿಬೋದು ನಾವು. ಆದರೆ ಆ ಬಸ್ನ ಚಾಲಕನಿಂದಾಗಿಯೇ ಆ ಮಕ್ಕಳು ಉಳಿದಾರಂದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಆ ಬಸ್ಗೆ ಈ ಬಸ್ ಕೂಡ ಡಿಕ್ಕಿ ಆಗಬಹುದಿತ್ತು. ಬಸ್ ಸಂಚಾಲಕನ ಮೇಲೆ ಡಿಫೆಂಡ್ ಆಗಿತ್ತದು. ಒಂದು ವೇಳೆ ಡೈರೆಕ್ಟಾಗಿ ಸ್ಪೀಡಾಗಿ ಬಂದು ಗುದ್ದಿದ್ರು ಸಹಿತ ಈ ಬಸ್ಗೂ ಕೂಡ ಬೆಂಕಿ ತಗಬಹುದಿತ್ತು. ಹಾಗಾಗಿ ಅದನ್ನು ನೋಡಿಕೊಂಡು ಅಲ್ಲಿಂದ ಪಲ್ಟಿ ಆಗದ ಹಾಗೆ ಒಂದು ರೇಂಜ್ನಲ್ಲಿ ಅಲ್ಲಿಂದ ಬಸ್ಸನ್ನು ಹೇಗೋ ಅಲ್ಲಿಂದ ಪಾರು ಮಾಡಿದ್ದಾರೆ. ಸೊ ಅದು ದೇವರ ದಯೆ. ಸೊ ಹೀಗಾಗಿ ದುರಂತಗಳು ಅಲ್ಲಿಂದ ಅಷ್ಟು ಹೆಚ್ಚಾಗಿ ಆಗೋದು ಕಡಿಮೆ ಆಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇನ್ನು ಒಂದು ಕಡೆ ದುರಂತ ಆಗಿರೋದ್ರ ಬಗ್ಗೆ ಎಲ್ಲರಿಗೂ ಕೂಡ ನೊಂದಿನ ಜೀವಗಳಿಗೆ, ಈಗ ಏನು ಜೀವವನ್ನು ಕಳ್ಕೊಂಡಿದ್ದಾರಲ್ವ, ಸೊ ಅವರಿಗೆಲ್ಲರಿಗೂ ಕೂಡ ದೇವರು ಒಂದು ಧೈರ್ಯ ತುಂಬುವಂತಹ ಕೆಲಸ ಮಾಡಲಿ. ಇನ್ನು ಇದರಲ್ಲಿ ತಪ್ಪು ಯಾರ್ದಪ್ಪ ಅಂದರೆ ಈ ಕಂಟೈನರ್ ಚಾಲಕಂದು. ಹೌದು, ಅವನ ಕೈಯಲ್ಲಿ ಆ ಕಂಟ್ರೋಲ್ ಆಗಲಿಲ್ಲ. ಸೊ ಹೀಗಾಗಿ ಅಲ್ಲಿಂದ ಬಂದು ಡೈರೆಕ್ಟಾಗಿ ಬಸ್ಗೆ ತಂದು ಗುದ್ದಿರತಕ್ಕಂಥದ್ದು. ಇದರಿಂದಾಗಿ ಸಾಕಷ್ಟು ಸಾವು ನೋವುಗಳಾದರೂ, ಜೀವಂತ ದಹನಗಳಾದವು. ಅದರಲ್ಲಿ ಕೆಲವೊಂದಿಷ್ಟು ಜನ ಪಾರಾಗಿ ಒಂದು ಹಾಸ್ಪಿಟಲಲ್ಲಿ ಕೂಡ ಅಡ್ಮಿಟ್ ಆಗಿದ್ದಾರೆ. ಸೊ ಇನ್ನು ಆ ಚಾಲಕನಂತರೂ ಆಲ್ಕೋಹಾಲ್ ಕೂಡ ಕುಡಿದಿರಬಹುದು, ಅಥವಾ ಇನ್ನು ಲೈಟ್ ಫೋರ್ಸ್ ಆಗಿರ್ತಕ್ಕಂತಹ ಲೈಟ್ನಿಂದ ಕಣ್ಣಿಗೆ ಕಾಣಿಸದರೆ ಆ ರೀತಿಯೂ ಕೂಡ ಡ್ರೈವ್ ಮಾಡಿರಬಹುದು. ಇನ್ನು ಯಾವುದೋ ಕಾರಣಗಳು ಕೂಡ ಇರಬಹುದು. ಅದರ ಕಾರಣ ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಒಂದು ವೇಳೆ ಆ ಡ್ರೈವರ್ ಆಲ್ಕೋಹಾಲನ್ನೇ ಸೇವಿಸಿದ್ದೇ ಆದರೆ ಎಲ್ಲರಲ್ಲಿ ಕೂಡ ನಂದು ಒಂದು ರಿಕ್ವೆಸ್ಟು. ಸೊ ಯಾರೂ ಕೂಡ ಸಣ್ಣ ವಾಹನ ಆಗಿರಲಿ ಅಥವಾ ದೊಡ್ಡ ದೊಡ್ಡ ವಾಹನಗಳಾಗಿರಲಿ ಆಲ್ಕೋಹಾಲನ್ನು ಕುಡಿದು ಡ್ರೈವ್ ಮಾಡಬೇಡಿ. ಯಾಕಂದರೆ ನಿಮ್ಮಿಂದ ಹಿಂದೆ ನಿಮ್ಮ ಕುಟುಂಬ ಇರುತ್ತೆ. ನಿಮ್ಮ ಕುಟುಂಬ ಅಷ್ಟೇ ಅಲ್ಲ, ಮುಂದೆ ಬರ್ತಕ್ಕಂಥವರ ಆಧಾರದ ಮೇಲೆ ಅವರ ಕುಟುಂಬ ಇರುತ್ತೆ. ಹಾಗಾಗಿ ಅವರನ್ನು ನಂಬಿಕೊಂಡು ಬದುಕೋರು ಬಹಳಷ್ಟು ಜನ ಇರ್ತಾರೆ. ಸೊ ಇಂತಹ ದುರಂತಗಳು ಇನ್ನೊಮ್ಮೆ ಆಗಬಾರ್ದಂಗೆ ನಾವು ನೋಡ್ಕೊಳ್ಬೇಕು. ಸೊ ಇದನ್ನು ನಾನು ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇನ್ನು ನೋಡ್ತಾಕಿರುವಂತಹ ವೀಕ್ಷಕರು, ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ.